ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮಲ್ಲಿ ನೋಡಿಬಿಟ್ಟು ನಿಮ್ಗಳಿಗೆ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿರೋಕ್ಕಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು. ಎಸ್ ಹೌದು, ಈ ವಿ ಟಿ ಅವರು ಯಾವ ಥರ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ ಅನ್ನೋಕ್ಕಂಥದ್ದು ಸ್ಟೂಡೆಂಟ್ಸ್ಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸಲಾಗುತ್ತಿದೆ. ಇದು ಏನನ್ನೋದಕ್ಕಂಥದ್ದೇ ಗೊತ್ತಾಗ್ತಿಲ್ಲ. ವಿ ಟಿ ಯು ನಿಮಗೆ ಇಲ್ಲಿ ಯಾವ ಥರ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಅನ್ನೋಕ್ಕಂಥದ್ದು ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಇಲ್ಲಿ ಪ್ರೂಫ್ ಕೊಡ್ತಾ ಹೋಗ್ತೇನೆ. ಸೊ ನೀವು ನೋಡಬಹುದು ಈ ವಿ ಟಿ ಅವರು ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡ್ತಿದ್ದಾರೆ ಅನ್ನೋಕ್ಕಂಥದ್ದು ನೀವು ಕೂಡ ನೋಡಿ ಶಾಕ್ ಆಗ್ತೀರಾ. ಕ್ವಶನಲ್ಲಿ ಕೇಳದೇ ಇರೋಕ್ಕಂಥದ್ದನ್ನೆಲ್ಲ ಈ ಒಂದು ವ್ಯಾಲ್ಯೂಯೇಷನಲ್ಲಿ ಮಾರ್ಕ್ಸ್ ಇನ್ಕ್ಲೂಡ್ ಮಾಡಿ ಈ ಒಂದು ವ್ಯಾಲ್ಯೂಯೇಷನ್ ಮಾಡ್ತಿದ್ದಾರೆ. ಅದು ಏನಕ್ಕಂಥದ್ದು ಕಂಪ್ಲೀಟ್ ನಿಮಗೆ ಇವಾಗ ತಿಳಿಸಿಕೊಡ್ತೇನೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ನಾನಿಲ್ಲಿ ನಿಮ್ಮ ಒಂದು ಎಕ್ಸಾಮ್ನಲ್ಲಿ ಏನು ಕ್ವಶನ್ ಬಂದಿತ್ತು ಆ ಒಂದು ಕ್ವಶನ್ದು ಇಲ್ಲಿ ಒಂದು ಪಾರ್ಟಾಗಿ ಇಲ್ಲಿ ತೊಗೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ ಯಾವ ಥರ ಇಲ್ಲಿ ವ್ಯಾಲ್ಯೂಯೇಟ್ ಆಗಿದೆ, ನಿಮ್ಮ ಒಂದು ಪೇಪರ್ಗಳು ಆಗ್ತಿದ್ದಾವೆ ಅನ್ನೋಕ್ಕಂಥದ್ದು. ಇಲ್ಲಿ ನಿಮ್ಮ ಒಂದು ಕ್ವಶನ್ ಪೇಪರ್ನ ಓಪನ್ ಮಾಡ್ತೇನೆ ಫಸ್ಟು. ಈ ಒಂದು ಕ್ವಶನ್ ಪೇಪರಲ್ಲಿ 6th B, ಸೊ 6th A ಇದು ಆಯಿತು. 6th B ಅಲ್ಲಿ ಏನು ಕೇಳಿದರೆ ನಿಮ್ಮ ಒಂದು ಬ್ಯಾಂಕರ್ಸ್ ಅಲ್ಗಾರಿದಮ್ದು ಒಂದು ಟ್ಯಾಬ್ಲಾ ಕಾಲಮ್ ಕೊಟ್ಟಿದ್ದಾರೆ. ಕೆಳಗಡೆ ಅಕಾರ್ಡಿಂಗ್ ಟು ಈ ಒಂದು ಕ್ವಶನ್ಸ್ಗೆ ನೀವು ಆ ಒಂದು ಇದನ್ನು ಈ ನ್ಯೂಮರಿಕಲ್ನ ಸಾಲ್ವ್ ಮಾಡಬೇಕು. ಬಟ್ ಇಲ್ಲಿ ವಿ ಟಿ ಅವರು ವ್ಯಾಲ್ಯೂಟೆಡಲ್ಲಿ ಯಾವ ರೀತಿ ಇದು ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ನೋಡ್ಬೋದು ವಿ ಟಿ ಅವರ ಒಂದು ವ್ಯಾಲ್ಯೂಟೆಡ್ ಫಸ್ಟ್ 2 ಮಾರ್ಕ್ಸ್ ಏನಿದೆ ನೋಡಿ, ಇದು ಥಿಯರಿದು. ಕ್ವಶನಲ್ಲಿ ಓದಿದ್ರ, ಕ್ವಶನಲ್ಲಿ ಏನಾದರೂ ಥಿಯರಿ ಬಗ್ಗೆ ಪಾರ್ಟ್ ಏನಾದರೂ ಕೇಳಿದ್ರ, ಜಸ್ಟ್ ಕ್ವಶನಲ್ಲಿ ಆಗಲೇ ತೋರಿಸಿದೆ ನಿಮಗೆ ಟ್ಯಾಬ್ಲೋ ಕಾಲಮ್ ಕೊಟ್ಟಿದ್ದಾರೆ. ಕೆಳಗಡೆ ಫಸ್ಟ್ ಕ್ವಶನ್ ಸೇಫ್ ಸೀಕ್ವೆನ್ಸ್ ಇದೆಯಾ ಅಥವಾ ಇದ್ದರೆ ಸೇಫ್ ಸೀಕ್ವೆನ್ಸನ್ನು ಕೊಡಿ. ಸೊ ಕೆಳಗಡೆ ರಿಕ್ವೆಸ್ಟ್ದು ಅದು ಒಂದು ನಿಮ್ಮ ಒಂದು ಅಲ್ಗಾರಿದಮ್ ಪ್ರಾಬ್ಲಮ್ ಇತ್ತು. ಇಲ್ಲಿ ಇವರು 2 ಮಾರ್ಕ್ಸ್ ಇದು ಯಾವುದೋ ಥಿಯರಿಗೆ ಇದು ಮಾಡಿದ್ದಾರೆ. ಪಾಪ ವಿದ್ಯಾರ್ಥಿಗಳು ಕೆಲವೊಂದು ಇದರಲ್ಲಿ ಇರ್ತಾರೆ, ಇದು ಯಾವ ಥರ ವ್ಯಾಲ್ಯೂಯೇಷನ್ ಅಂತ ಗೊತ್ತಾಗ್ತಿಲ್ಲ. ನಿಮಗೆ ಇನ್ನೂ ಪ್ರೂಫ್ ಕೊಡ್ತೇನೆ. ಇನ್ನೂ ಕೆಲವೊಂದು ಟೈಪ್ ಇದ್ದಾವೆ, ನೀವು ನೋಡಿ ನೀವು ಕೂಡ ಗಾಬರಿ ಆಗ್ಬೋದು. ಏನಿದೆ ಈ ಥರ ವ್ಯಾಲ್ಯೂಯೇಷನ್ ಎಲ್ಲ ಮಾಡ್ತಿದ್ದಾರೆ ವಿ ಟಿ ಅವರು, ಹೇಗೆ ಬಂತು ಹಾಗೆ ಮಾಡ್ತಾಯಿದ್ದಾರೆ. ಒಂದು ಪಾಯಿಂಟ್ಸ್ ಇಲ್ಲದೆ ಕ್ವಶನಲ್ಲಿ ಕೇಳದೇ ಇರೋಕ್ಕಂಥದ್ದನ್ನು ಇಲ್ಲಿ ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡಿ ಇದೇ ರೀತಿ ಮಾಡಿದ್ದಾರೆ ನೋಡಿ. ಇಲ್ಲಿ 2 ಮಾರ್ಕ್ಸ್ ಸುಮ್ಮನೆ ನಿಮ್ಮದು ಹೋಯ್ತಾ, ಯಾಕಂತಂದರೆ ಇದು ಥಿಯರಿ ಪಾರ್ಟಿಗೆ 2 ಮಾರ್ಕ್ಸ್ ಇದೆ. ಇಲ್ಲಿ ನೀವು ನೋಡ್ಬೋದು ಮಾರ್ಕ್ಸ್ ಕೂಡ ಮೆನ್ಷನ್ ಇದೆ, ಅದಕ್ಕೆ 2 ಮಾರ್ಕ್ಸ್ ಹೋಯಿತು. ಯಾಕಂದರೆ ಕ್ವಶನಲ್ಲಿ ಏನಾದರೂ ಕೇಳಿದರೆ ಸ್ಟೂಡೆಂಟ್ಸ್ ಈ ಒಂದು ಪಾಯಿಂಟ್ಸ್ನ ಬರೆದಿದ್ರು. ಕ್ವಶನಲ್ಲಿ ಏನು ಕೇಳಿದ್ರೆ ಜಸ್ಟ್ ಟ್ಯಾಬ್ಲಾ ಕಾಲಮ್ ಕೊಟ್ಟರೆ ಕೆಳಗಡೆ 2 ಪ್ರಾಬ್ಲಮ್ಸ್ನ ಕೊಟ್ಟಿದ್ದಾರೆ. ಥಿಯರಿಯಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಅಲ್ಲಿ. ಸೊ ಇದು ಒಂದಾಯಿತು. ಇಲ್ಲಿ ಇನ್ನೂ ನೋಡ್ಬೋದು ನೀವು, ಇಲ್ಲಿ ಸೇಫ್ ಸೀಕ್ವೆನ್ಸ್ ಮೇನ್ ಥಿಂಗ್. ಈ ಸೇಫ್ ಸೀಕ್ವೆನ್ಸ್ನ ನೋಡಿ, ಇಲ್ಲಿ ಸೇಫ್ ಸೀಕ್ವೆನ್ಸ್ ರಾಂಗ್ ಸೇಫ್ ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಇದು ರಾಂಗ್ ಸೇಫ್ ಸೀಕ್ವೆನ್ಸ್. ನೆನಪಿರಲಿ, ನೀವು ಯಾರಾದರೂ ಈ ಒಂದು ನ್ಯೂಮರಿಕಲ್ ಮಾಡಿದರೆ ಅವರಿಗೆ ಈ ಒಂದು ಸೀಕ್ವೆನ್ಸೇ ಡಿಫ್ರೆಂಟ್ ಬಂದಿದೆ, ಅದು ಕರೆಕ್ಟ್ ಆನ್ಸರ್. ಇದು ಏನು ಮಾಡಿದ್ದಾರೆ, ಸೀರೀಸಾಗಿ P0, P1, P2, P3, P4 ಇದು ಈ ವಿ ಟಿ ಅವ್ರು ಏನು ವ್ಯಾಲ್ಯೂಯೇಟ್ ಮಾಡ್ತಾರೆ, ಇದು ರಾಂಗ್ ಸೀಕ್ವೆನ್ಸ್ ತಗೊಂಡು ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳು ಇದು ಒಂದು ಗಮನದಲ್ಲಿ ಇಟ್ಕೊಳ್ಬೇಕು, ಯಾವ ಥರ ಈ ವಿ ಟಿ ಅವರು ವ್ಯಾಲ್ಯೂಯೇಟ್ ಮಾಡ್ತಿದ್ದಾರೆ ಅನ್ನೋಕ್ಕಂಥದ್ದು. ಇದು ನೋಡಿ, ಮತ್ತು ಈ ಒಂದು ಏನಿದೆ ಸ್ಟೆಪ್ಸು, ಇದು ಓಕೆ ಕರೆಕ್ಟ್ ಇದೆ. ಈ ಸ್ಟೆಪ್ಸ್ ಏನಿದೆ ಕರೆಕ್ಟ್ ಇದೆ ರೀ. ಯಾಕಂದರೆ ಸೇಫ್ ಸೀಕ್ವೆನ್ಸ್ ಆದಮೇಲೆ ನಾವು ಸೇಫ್ಟಿ ಅಲ್ಗಾರಿದಮ್ ಹಾಕಿ ಈ ಒಂದು ನ್ಯೂಮರಿಕಲ್ ಫಾಲೋ ಮಾಡಬೇಕು. ನೆಕ್ಸ್ಟ್ ಈ ಒಂದು ರಿಕ್ವೆಸ್ಟ್ ಏನಿದೆ ಅದು ಚೆಕ್ ಮಾಡಲಿಕ್ಕೆ. ನೆಕ್ಸ್ಟ್ ಫಸ್ಟ್ ಕ್ವಶನಲ್ಲಿ ಏನಿದೆ ಸೇಫ್ ಅಲ್ಗಾರಿದಮ್ ಹಾಕಿಬಿಟ್ಟು ಚೆಕ್ ಮಾಡೋದೇನಿದೆ ಅದು ಫಸ್ಟ್ ಕ್ವಶನ್ ಆಯಿತು. ನೆಕ್ಸ್ಟ್ ನಿಮ್ಮ ಒಂದು ರಿಕ್ವೆಸ್ಟ್ ಅಲ್ಗಾರಿದಮ್ ಏನು ಮಾಡೋದಿದೆ, ಸೊ ಅದು ಕೂಡ ಇಲ್ಲಿ ನೀವು ನೋಡ್ಬೋದು. ರಿಕ್ವೆಸ್ಟ್ ಅಲ್ಗಾರಿದಮ್ ಈ ಒಂದು ಅವ್ರು ಏನು ರಿಕ್ವೆಸ್ಟ್ ಒಂದು ಬೇರೆ ಡಿಫ್ರೆಂಟ್ ಪಾಯಿಂಟ್ ಕೊಟ್ಟಿದ್ರು ಆ ಪಾಯಿಂಟ್ ಯೂಸ್ ಮಾಡಿಕೊಂಡು ಇದನ್ನು ಫೈಂಡ್ ಮಾಡೋದು, ಸ್ಟೆಪ್ ವೈಸ್ ಅಲ್ಗಾರಿದಮ್ ಹಾಕಿ ಅಪ್ಲೈ ಮಾಡೋದು, ಇದು ಓಕೆ. ಇದೆಲ್ಲನೂ ಕರೆಕ್ಟ್ ಇದೆ ರೀ. ಇದು ಸೇಫ್ ಸೀಕ್ವೆನ್ಸ್ ಮಾತ್ರ ರಾಂಗ್ ಇದೆ. ಈ ಥರ ನಿಮ್ಮದು ಸೇಫ್ ಸೀಕ್ವೆನ್ಸ್ ಮೇನ್ ಥಿಂಗ್ ರಾಂಗ್ ಇದ್ದರೆ ಇಲ್ಲಿ ನಿಮಗೆ 4 ಮಾರ್ಕ್ಸ್ ಲಾಸ್ ಆಗುತ್ತೆ. ಸೇಫ್ ಸೀಕ್ವೆನ್ಸ್ಗೆ 4 ಮಾರ್ಕ್ಸ್, ಇಲ್ಲಿ 2 ಮಾರ್ಕ್ಸ್. ಎಷ್ಟು ಮಾರ್ಕ್ಸ್ ಹೋಯಿತು, ಸಾರಿ ಇದು 6 ಮಾರ್ಕ್ಸ್ ಆಗುತ್ತೆ ಸೇಫ್ ಸೀಕ್ವೆನ್ಸ್, ಯಾಕಂದರೆ ಇದು ಫೈನಲ್ ಆನ್ಸರ್ ಇದೆ. ಸೊ ಈ ಒಂದು ಸೇಫ್ ಸೀಕ್ವೆನ್ಸ್ ಏನಿದೆ ಇದಕ್ಕೆ 6 ಮಾರ್ಕ್ಸ್ ಇದೆ, 4 ಮಾರ್ಕ್ಸ್ ಅಲ್ಲ. ಈ 4 ಮಾರ್ಕ್ಸ್ ಪ್ಲಸ್ 2 ಮಾರ್ಕ್ಸ್ ಎಷ್ಟಾಯಿತು, 8 ಮಾರ್ಕ್ಸ್ ಇಲ್ಲೇ ಹೋಯ್ತು ರೀ. ಇನ್ನು ಆ ಕಡೆ ಉಳಿದಿರೋದು ಎಷ್ಟು,
ಇನ್ನು ಆ ಕಡೆ ಉಳಿದಿರೋಷ್ಟು ಆ ಕಡೆ ಉಳಿದ 6 ಮಾರ್ಕ್ಸ್. ಈ ಸ್ಟೆಪ್ಸ್ಗಳಿಗೆ ಏನಿದೆ ನೋಡಿ, ಇದಕ್ಕೆ 6 ಮಾರ್ಕ್ಸ್ ಇದೆ. ಸೊ ಏನು ಅನ್ನಕ್ಕಂಥದ್ದು ಈ ಒಂದು ವಿಡಿಯೋವ್ರಿಗೆ ಗೊತ್ತಾಗ್ತಿಲ್ಲ. ನಿಮಗೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ಸ್ ತೋರಿಸ್ತೀನಿ ಬನ್ನಿ. ಇಲ್ಲಿ ನೀವು ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಇದು ನಿಮ್ಮ ಒಂದು 9th A ಕ್ವಶನ್. 9th A ಕ್ವಶನ್ ಏನಕ್ಕಂಥದ್ದನ್ನು ಫಸ್ಟ್ ಓದ್ಕೊಂಬರೋಣ. ಇಲ್ಲಿ ನೀವು 9th A ಕ್ವಶನ್ ನೋಡ್ಬೋದು. ಏನಂತ ಇದೆ, ಡಿಫೈನ್ ಫೈಲ್, ಲೀಸ್ಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಫೈಲ್ ಆಟ್ರಿಬ್ಯೂಟ್ಸ್ ಆ್ಯಂಡ್ ಆಪ್ರೇಷನ್ಸ್. ನೀವು ಫೈಲ್ ಡೆಫಿನಿಷನ್ ಬರೀಬೇಕು, ಮತ್ತು ಫೈಲ್ ಆಟ್ರಿಬ್ಯೂಟ್ಸ್ದು ಮತ್ತು ಫೈಲ್ ಆಪ್ರೇಷನ್ಸ್ದು ಪಾಯಿಂಟ್ಸ್ ಬರೆದು ಆ ಈಚ್ ಪಾಯಿಂಟ್ಸಿಂದ ಎಕ್ಸ್ಪ್ಲೇನ್ ಮಾಡಬೇಕು ಅಂತೇಳಿ ಕ್ವಶನಲ್ಲಿ ಕೇಳಿದ್ದಾರೆ. ಇದು 10 ಮಾರ್ಕ್ಸ್ ಕ್ವಶನ್. ಬಟ್ ಇಲ್ಲಿ ವಿಟಿಯೋ ಅವ್ರದ್ದು ನೋಡಿ, ಡೆಫಿನಿಷನ್ಗೆ ಇಲ್ಲಿ ನಿಮಗೆ 1 ಮಾರ್ಕ್ಸು ಕೊಟ್ಟಿಲ್ಲ. ಇಲ್ಲಿ ನೀವು ನೋಡ್ಬೋದು, ಡೆಫಿನಿಷನ್ಗೆ 1 ಮಾರ್ಕ್ಸು ಕೊಟ್ಟಿಲ್ಲ. ಜಸ್ಟ್ ಈ ಒಂದು ಪಾಯಿಂಟ್ಸ್ಗಳಿಗೆ, ಜಸ್ಟ್ ಈ ಒಂದು ಫೈಲ್ ಆಪ್ರೇಷನ್ಸ್ಗೆ ಏನು 5 ಪಾಯಿಂಟ್ಸ್ ಇದೆ, ಆ ಒಂದು 5 ಪಾಯಿಂಟ್ಸ್ ಆ್ಯಂಡ್ ಫೈಲ್ ಆಟ್ರಿಬ್ಯೂಟ್ಸ್ಗೆ 5 ಪಾಯಿಂಟ್ಸ್, ಅಂದರೆ 5 + 5 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 5 + 5 10 ಮಾರ್ಕ್ಸ್. ಮತ್ತು ಡೆಫಿನಿಷನ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಮಾರ್ಕ್ಸ್ ಏನು? ಈಗ ಪಾಪ ಕೆಲವೊಂದು ವಿದ್ಯಾರ್ಥಿಗಳು ಈ ಒಂದು ಕ್ವಶನ್ ಅಟೆಂಡ್ ಮಾಡಿರ್ತಾರೆ, ಅವ್ರಿಗೆ ಇದು ಫೈಲ್ ಆಪ್ರೇಷನ್ಸ್ ಗೊತ್ತಿರಲ್ಲ, ಫೈಲ್ ಆಟ್ರಿಬ್ಯೂಟ್ಸ್ ಗೊತ್ತಿರಲ್ಲ. ಸೊ ಜಸ್ಟ್ ಡೆಫಿನಿಷನ್ ಬರೆದು ಬಂದಿರ್ತಾರೆ, ಮಾರ್ಕ್ಸ್ ಕೊಡ್ತಾರೆ. ಬಟ್ ಡೆಫಿನಿಷನ್ಗೆ ಇಲ್ಲಿ ಮಾರ್ಕ್ಸ್ ಇಲ್ಲ. ಇದು ಯಾವ ಥರ ವ್ಯಾಲ್ಯೂಯೇಷನ್ ಮಾಡ್ತಿದ್ದಾರೆ ಅನ್ನೋಕ್ಕಂಥದ್ದು ಗೊತ್ತಾಗ್ತಿಲ್ಲ ನೋಡಿ. ಈ ಒಂದು ಪಾಯಿಂಟ್ಸ್ ಮತ್ತು ಇಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಇಲ್ಲ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಇಲ್ಲ. ಕ್ವಶನಲ್ಲಿ ಕೇಳಿದ್ರೆ ವಿತ್ ಎಕ್ಸ್ಪ್ಲೈನ್ ಅಂತ ಹೇಳಿದ್ದಾರೆ. ಇವರು ಮಾರ್ಕ್ಸಲ್ಲಿ ವಿತ್ ಎಕ್ಸ್ಪ್ಲನೇಷನ್ ಅಂತ ಇಲ್ಲಿ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಜಸ್ಟ್ ಪಾಯಿಂಟ್ಸ್ ಇದ್ದರೆ ಮಾತ್ರ. ಇದಕ್ಕೆ ಫೈಲ್ ಆಪ್ರೇಷನ್ಗೆ 5 ಪಾಯಿಂಟ್ಸ್ ಇದ್ದರೆ 5 ಮಾರ್ಕ್ಸ್, ಇದಕ್ಕೆ 5 ಮಾರ್ಕ್ಸ್, ಟೋಟಲ್ 10 ಮಾರ್ಕ್ಸ್. ಡೆಫಿನಿಷನ್ ಹೋಯ್ತು ಆ ಕಡೆ. ನೆಕ್ಸ್ಟ್ ಇನ್ನೊಂದು ಪ್ರೂಫ್ ಕೊಡ್ತೀನಿ ನಿಮಗೆ. ಇನ್ನೊಂದು ನೋಡಿ, ಇನ್ನೊಂದು ಯಾವ ಥರ ವ್ಯಾಲ್ಯೂಯೇಟ್ ಮಾಡಿದ್ದಾರೆ ಅಂತ. ಇನ್ನೊಂದು ಇಲ್ಲೇ ಇದೆ, ನಿಮಗೆ ತೋರಿಸ್ತೇನೆ. ಇನ್ನೊಂದು ಇಲ್ಲಿ ಇದೆ. ಇಲ್ಲಿ ನೀವು ನೋಡ್ಬೋದು, ಕ್ಲಿಯರಾಗಿ ನಿಮಗೆ ತೋರಿಸ್ತೇನೆ. ಈ ಒಂದು 2C ಅಲ್ಲಿ ಇರೋಕ್ಕಂಥ ಒಂದು ಕ್ವಶನ್ ಏನಿದೆ, ಸಿಸ್ಟಮ್ ಕಾಲ್ಸ್. ಸೊ ಈ ಒಂದು ಕ್ವಶನ್ ಕೂಡ ನೋಡೋಣ ಒಂದು ಸಾರಿ, ನಿಮಗೆ ಕ್ಲಿಯರಾಗಿ ಎಲ್ಲ ಹೇಳಬೇಕು. ಇಲ್ಲಿ ನೀವು ನೋಡ್ಬೋದು, 2C ಕ್ವಶನ್ ಇದೆ. ವಾಟ್ ಈಸ್ ಅ ಸಿಸ್ಟಮ್ ಕಾಲ್, ಲೀಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಸಿಸ್ಟಮ್ ಕಾಲ್, ಟೈಪ್ಸ್ ಆಫ್ ಸಿಸ್ಟಮ್ ಕಾಲ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಆ ಒಂದು ವಾಟ್ ಈಸ್ ಸಿಸ್ಟಮ್ ಕಾಲ್ ಡೆಫಿನೇಷನ್ಗೆ 1 ಮಾರ್ಕ್ಸ್ ಕೊಟ್ಟಿದ್ದಾರೆ. ಓಕೆ. ಎಕ್ಸ್ಪ್ಲೇನ್ ಸಿಸ್ಟಮ್ ಕಾಲ್ಸ್ ಅಂತ ಕೇಳಿದ್ದಾರೆ ಅಲ್ವಾ. ಸ್ವಲ್ಪ ಇಲ್ಲಿ ನೀವು ಸ್ಕ್ರೀನ್ ಇದಾಗ್ತಿದೆ, ಝೂಮ್ ಮಾಡಿ ನೋಡ್ಬೋದು. ಸೊ ಎಕ್ಸ್ಪ್ಲೇನ್ ಸಿಸ್ಟಮ್ ಕಾಲ್ಸ್ ಅಂತ ಹೇಳಿದೆ. ಸೊ ಟೈಪ್ಸ್ ಆಫ್ ಸಿಸ್ಟಮ್ ಕಾಲ್ಸ್ ಇಲ್ಲಿದೆ. ವಿತ್ ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ, ಎಕ್ಸ್ಪ್ಲೈನಿಂಗ್ ದ ಟೈಪ್ಸ್ ಆಫ್ ಸಿಸ್ಟಮ್ ಕಾಲ್ಸ್. ಸೊ ಟೋಟಲ್ ಎಷ್ಟು ಮಾರ್ಕ್ಸು? 8 ಮಾರ್ಕ್ಸ್ ನೋಡಿ. ಎಕ್ಸ್ಪ್ಲೈನಿಂಗ್ ದ ಟೈಪ್ಸ್ ಆಫ್ ಸಿಸ್ಟಮ್ ಕಾಲ್ಸ್ ಟೋಟಲ್ ಎಷ್ಟು? 8 ಮಾರ್ಕ್ಸ್. ಸೊ ಫಾರ್ ಡೆಫಿನಿಷನ್ಗೆ 1 ಮಾರ್ಕ್ಸ್. ಈ ಥರ ಇವರು ವ್ಯಾಲ್ಯೂಯೇಟ್ ಮಾಡ್ತಿದ್ದಾರೆ. ಬಟ್ ಅದರಲ್ಲಿ ಫೈಲ್ ನೋಡ್ಬೋದು ನೀವು ಕ್ವಶನು. ಇಲ್ಲಿ ವಿತ್ ಎಕ್ಸ್ಪ್ಲನೇಷನ್ ಹಿಡ್ಕೊಂಡು 5 ಮಾರ್ಕ್ಸ್ ಅಂತ ಇಲ್ಲ. ಸೊ ಈ ಒಂದು ವ್ಯಾಲ್ಯೂಯೇಟ್ ಏನಕ್ಕಂತದ್ದೇ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕ್ವಶನ್ ನೀವು ನೋಡ್ಬೋದು. ಈ ಆಪ್ರೇಟಿಂಗ್ ಸಿಸ್ಟಮ್ ಸರ್ವಿಸಸ್, ಎಕ್ಸ್ಪ್ಲೇನ್ ಆಪ್ರೇಟಿಂಗ್ ಸಿಸ್ಟಮ್ ಸರ್ವಿಸಸ್ ಇದೆ. ನೀವು ಕ್ವಶನ್ ಓಪನ್ ಮಾಡಿ ನೀವು ಮತ್ತೆ ಕ್ವಶನ್ ನೋಡ್ಬೋದು. ಎಕ್ಸ್ಪ್ಲೇನ್ ಆಪ್ರೇಟಿಂಗ್ ಸಿಸ್ಟಮ್ ಸರ್ವಿಸಸ್ ಅಂತ ಇದೆ. ಬೇಕಾದ್ರೆ ಇನ್ನೊಂದು ಸಾರಿ ತೋರಿಸ್ತೇನೆ. ಇಲ್ಲಿ ನೀವು ನೋಡ್ಬೋದು, ಎಕ್ಸ್ಪ್ಲೇನ್ ದ ಆಪ್ರೇಟಿಂಗ್ ಸಿಸ್ಟಮ್ ಸರ್ವಿಸಸ್ ರೆಸ್ಪೆಕ್ಟ್ ಟು ಪ್ರೋಗ್ರಾಮ್ ಆ್ಯಂಡ್ ಯೂಸರ್ ಅಂತ ಕೇಳಿದ್ದಾರೆ. ಬಟ್ ಇಲ್ಲಿ ಎಕ್ಸ್ಪ್ಲನೇಷನ್ ಇಲ್ಲ. ಜಸ್ಟ್ ಇವ್ರು ಏನು ಮಾಡಿದ್ದಾರೆ, ಈ ಥರ ಜಸ್ಟ್ ಪಾಯಿಂಟ್ಸ್ ಇದ್ದರೆ ನಿಮಗೆ ಈಚ್ ಪಾಯಿಂಟ್ಸ್ ವಿಲ್ ಕ್ಯಾರಿ 5 ಮಾರ್ಕ್ಸ್, ಮುಗೀತು. ಇಲ್ಲಿ ಯಾವ ಥರ ಅಂತಂದರೆ, ಇದು ನಾವು ಈ ಥರ ಕೊಡೋದಕ್ಕೆ ಬೇಡ ಅಂತನಲ್ಲ. ಕೆಲವೊಂದು ಆ ಥರ ಮಾಡಿದ್ದಾರೆ, ಕೆಲವೊಂದು ಈ ಥರ ಮಾಡಿದ್ದಾರೆ. ಡೆಫಿನಿಷನ್ ಕೇಳಿದರೆ, ಎಕ್ಸ್ಪ್ಲನೇಷನ್ ಕೇಳಿದರೆ, ವಿತ್ ಎಕ್ಸ್ಪ್ಲನೇಷನ್ ಮಾರ್ಕ್ಸ್ ಇಟ್ಕೊಂಡಿದ್ದಾರೆ. ಕೇಳಿದಿರಕ್ಕಂಥದ್ದನ್ನು ಪಾಯಿಂಟ್ಸ್ ಆಗಿಬಿಟ್ಟು ಅದಕ್ಕೆ 2 ಮಾರ್ಕ್ಸ್ ಅಂತ ಕೊಡ್ತಿದ್ದಾರೆ. 2 ಮಾರ್ಕ್ಸ್ ಅಂತ ತೆಗಿತಿದ್ದಾರೆ. ಆ ಸ್ಟೂಡೆಂಟ್ಸ್ ಅದು ಬರದೇ ಇಲ್ಲ. ಸೊ ಈ ಥರ ಎಲ್ಲ ಆಗ್ತಾಯಿದೆ. ಈ ವ್ಯಾಲ್ಯೂಯೇಷನ್ ಯಾವ ಥರ ಆಗಿದೆ ಅನ್ನೋಕ್ಕಂಥದ್ದು ನಿಮಗೆ. ಸೊ ಈ ಥರ ಎಲ್ಲ ಈ ಒಂದು ವ್ಯಾಲ್ಯೂಯೇಷನ್ ಮಾಡ್ತಿದ್ದಾರೆ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಮಾರ್ಕ್ಸ್ ಕಟ್ ಮಾಡ್ಕೊತ ಹೋದರೆ ಬರೆದಿರೋದೇ ಕಡಿಮೆ ಇರ್ತದೆ. ಅದರಲ್ಲೇ ಇವರು ಮಾರ್ಕ್ಸ್ ಕಟ್ ಮಾಡ್ಕೊಂಡು ಹೋದರೆ ಇಲ್ಲದೆ ಇರೋದನ್ನು ಅಲ್ಲಿ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಒಂದು 2 ಮಾರ್ಕ್ಸ್. ಅಲ್ರಿ ಬ್ಯಾಂಕರ್ಸ್ ಅಲ್ಗಾರಿದಮಲ್ಲಿ ಎಲ್ಲರಿ ಥಿಯರಿ ಕೇಳಿದ್ದಾರೆ.
ಈ ಸುಮ್ಮನೆ 2 ಮಾರ್ಕ್ಸ್ ಹೋಯ್ತಾ ವಿದ್ಯಾರ್ಥಿಗಳದ್ದು? ಏನಿದು VTU? ಮತ್ತು ಸೇಫ್ ಸೀಕ್ವೆನ್ಸ್ ಕೂಡ ರಾಂಗ್ ಇಟ್ಬಿಟ್ಟು ಇದರಲ್ಲೂ ಮಾರ್ಕ್ಸ್ ಹೋಗುತ್ತೆ ನಿಮ್ದು. ಇವಾಗ ಏನು ಅನ್ನೋಕ್ಕಂಥದ್ದು ಭಾಳ ಗೊತ್ತಾಯ್ತಾ ಇಲ್ಲಪ್ಪ. ಈ VTU ಅನ್ನೋಕ್ಕಂಥದ್ದೇ ಏನೋ ಅಂತ ಆಗಿಬಿಟ್ಟಿದೆ. ಸೊ ಇದು ಸಿಂಪಲಾಗಿ ನಾನು ಜಸ್ಟ್ ಮೇನ್ ಹೊರಗಡೆ ಇರೋಕ್ಕಂಥದ್ದು ಈ ಒಂದು ಸಬ್ಜೆಕ್ಟ್ದು ನಿಮ್ಮ ಒಂದು ವ್ಯಾಲ್ಯೂಟೆಡ್ ಆಗಿರ್ತಕ್ಕಂಥ ಒಂದು ಮಾರ್ಕ್ ಶೀಟ್ನ ಹಿಡ್ಕೊಂಡ್ಬಿಟ್ಟು ಪ್ರೂಫ್ ಕೊಟ್ಟೆ. ಸೊ ನಿಮಗೆ ಈಚ್ ಸಬ್ಜೆಕ್ಟ್ದು ಈ ರೀತಿ ಏನಾದರೂ ವ್ಯಾಲ್ಯೂಟೆಡ್ ಮಾರ್ಕ್ ಶೀಟ್ ಬೇಕಿದ್ದರೆ ಹೇಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈಚ್ ಸಬ್ಜೆಕ್ಟ್ದು ಈ ಒಂದು ವ್ಯಾಲ್ಯೂಟೆಡ್ ಮಾರ್ಕ್ ಶೀಟ್ನ ಪ್ರೊವೈಡ್ ಮಾಡ್ತೇನೆ. ಅಂದರೆ DSC ಆಗಿರ್ಬೋದು, DDC ಆಗಿರ್ಬೋದು, OS ಆಗಿರ್ಬೋದು. ಈಗ ಆಲ್ರೆಡಿ OS ಅಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನ ತೋರಿಸಿದ್ದೇನೆ. ಸೊ ಇಲ್ಲಿ ವಿತ್ ವ್ಯಾಲ್ಯೂಟೆಡ್ ಮಾರ್ಕ್ಸ್ ಇದೆ, ಎಷ್ಟೆಷ್ಟು ಪಾಯಿಂಟ್ಸ್ಗೆ ಏನು ಬರೆದ್ರೆ ಏನು ಮಾರ್ಕ್ಸ್ ಕೊಡ್ತಾರೆ ಅಂದ್ಬಿಟ್ಟು. ಸೊ ಬೇರೆ ಸಬ್ಜೆಕ್ಟ್ ಕೂಡ ಏನಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದೇ ಥರ ನೆಕ್ಸ್ಟ್ ಸಬ್ಜೆಕ್ಟ್ಗಳದ್ದು ಸೊ ಫುಲ್ ಒಂದು ವ್ಯಾಲಿಡೇಟ್ ಮಾರ್ಕ್ ಶೀಟ್ನ ಇದು ನಾನು ಜಸ್ಟ್ ಅಲ್ಲೆಲ್ಲೇ ಕೆಲವೊಂದು ಕ್ವಶನ್ಸ್ಗಳನ್ನ ಮಾತ್ರ ಇದು ಮಾಡಿದ್ದೇನೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ಫುಲ್ ಒಂದು ಕ್ವಶನ್ಸ್ ಜೊತೆಗೆ ನಿಮಗೆ ಬೇಕಿದ್ದಲ್ಲಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಎಲ್ಲ ಸಬ್ಜೆಕ್ಟ್ದು ವ್ಯಾಲಿಡೇಟ್ ಮಾರ್ಕ್ ಶೀಟ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ. ಸೊ ಎಲ್ರಿಗೂ ಥ್ಯಾಂಕ್ ಯು. ಯಾವ ನೈಸ್ ಡೇ.